ಓಕೆ, ಮಮ್ಮಿ ಡ್ಯಾಡಿ ಹೇಗಿದ್ದಾರೆ ಮತ್ತೆ ಫ್ರೆಂಡ್ಸ್ ನ ಮೀಟ್ ಆಗಿದ್ರಾ? ಯಾಕೆ ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾ ಇದೀವಿ ಅಂದ್ರೆ ಮನೆಗೆ ಬಂದಾಗ ನಿಮ್ಮ ಅಮ್ಮ ತುಂಬಾ ಒಂಥರ ಎಲ್ರಿಗೂ ತುಂಬಾ ಕ್ಯೂಟ್ ಅನ್ಸ್ತಾ ಇದ್ರು, ಆಮೇಲೆ ತುಂಬಾ ಸೆನ್ಸಿಟಿವ್ ಇದಾರೆ ಅನ್ನಿಸ್ತು. ಸೊ ಹೇಗಿದ್ದಾರೆ ಅವರು? ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವ್ರೇನ್ ಹೇಳ್ತಿದ್ರು? ಟು ಬಿ ಆನೆಸ್ಟ್ ವಿತ್ ಯು, ಅಂದರೆ ಒಳಗಡೆ ನಾನು ಬಿಗ್ ಬಾಸ್ ಆಡ್ತಿರ್ಬೋದು, ಆ್ಯಕ್ಚುಯಲ್ ಬಿಗ್ ಬಾಸ್ ಮನೆ ಹೊರಗಡೆ ನಡೀತಾ ಇತ್ತು. ತುಂಬ ನೊಂದ್ಕೊಂಡಿದ್ರು, ತುಂಬ ಬೇಜಾರಾಗಿತ್ತು, ಸಖತ್ ನೋವು ಪಟ್ಟಿದ್ದಾರೆ. ಅಂದರೆ ದಿವ್ ಗಾನ್ ಥ್ರೂ ಹೆಲ್ ಅಂತಲೇ ಹೇಳ್ಬೋದು. ನನಗದು ಗೊತ್ತಿರಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ಒಬ್ಬೊಬ್ಬರೇ ನೋಡೋಕೆ ಬರ್ತಾ ಇದ್ದಾರಲ್ಲ, ಅಂದರೆ ತುಂಬ ಕ್ಲೋಸ್ ಸರ್ಕಲ್, ಚಿಕ್ಕ ಸರ್ಕಲ್ ಇರೋದ್ರಿಂದ ಒಂದು 4-5 ಜನ ಎಲ್ಲ ನೋಡೋಕೆ ಬಂದಾಗ ಹೇಳಿದ್ರು ನನಗೆ ಹಿಂಗಾಗಿದೆ ಅಂತ. ಈ ಥರ ಎಲ್ಲ ನೆಗೆಟಿವ್ ಆಗಿದೆ. ನಂಗೆ ಒಂಚೂರು ತಲೆಯಲ್ಲಿ ಐಡಿಯಾನೇ ಇಲ್ಲ. ಒಳಗಡೆ ನಾವು ಏನೋ ಮೈಂಡ್ಸೆಟ್ ಇಟ್ಕೊಂಡು ಆಡ್ತಾ ಇರ್ತೀವಿ, ಹೊರಗಡೆ ಹಿಂಗೆಲ್ಲ ನೆಗೆಟಿವ್ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ನಾವು ಮಾಡದೇ ಇರೋ ತಪ್ಪುಗಳನ್ನ ಏನೇನೋ ಮಾತಾಡಿ, ಏನೇನೋ ಲೇಬಲ್ ಮಾಡಿ, ಒಳಗಡೆ ಲೇಬಲ್ ಮಾಡ್ತಾರೆ, ಮಾತಾಡ್ತಾರೆ ಅಂತ ಗೊತ್ತಿತ್ತು. ಹೊರಗಡೆ ಈ ಥರ ಎಲ್ಲ ನಡೆದಿದೆ ಅಂತ ಗೊತ್ತಿಲ್ಲ. ಸೊ ಆ ಮಾತುಗಳಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟೊತ್ತು ಈ ಥರ ಐ ವಿಲ್ ಗೆಟ್ ದಮ್ ಬ್ಯಾಕ್, ಅಂದರೆ ವಾಪಸ್ ತರ್ತೀನಿ ನಾನು. ನಮ್ಮ ಅಪ್ಪ ಅಮ್ಮನ ಮೈಂಡ್ಸೆಟ್ನ ಸರಿ ಮಾಡೋಣ ಅಂತ ನಾನು ಈಗ ಏನಂತಾರೆ ಪಣ ತೊಟ್ಟಿದ್ದೀನಿ. ವೆರಿ ಗುಡ್. ಈಗ ನನ್ನ ವಾಪಸ್ ಬಂದ ಮೇಲೆ ಸ್ವಲ್ಪ ಈಗ ಪರವಾಗಿಲ್ಲ, ಅವರಿಬ್ಬರು ಚೆನ್ನಾಗಿದ್ದಾರೆ.